ಸೊ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಒಳಗೆ ನಾವು ಎಲ್ಲಿ ಹೊಂಟಿವಿ ಅಂತಂದ್ರೆ ನಮ್ಮ ಇಲ್ಲೇ ಸೌದತ್ತಿ ತಾಲೂಕಿನ ಸಿರ್ಸಂಗಿ ಗ್ರಾಮದ ಸಿರ್ಸಂಗಿ ಕಾಳಿಕಾದೇವಿ ಎಂಬ ದೇವತೆ ಇದ್ದಾಳೆ. ಅಲ್ಲಿ ಹೋಗಿ ನಾನು ಮತ್ತು ನಮ್ಮ ಫಾದರ್ ಇದು ಮುಳ್ಳೂರು ಘಾಟ್ ಅಂತ. ಮುಳ್ಳೂರು ಘಾಟ್ ಒಳಗೆ ಒಂದು ಕೋರ್ಟ್ ಆಗತೈತಿ ಹೊಸದಾಗಿ, ರಾಮದುರ್ಗ ಸಂಬಂಧಪಟ್ಟಿದ್ದ. ಇದೇ ನೋಡಿ ಗಾಯ್ಸ್ ಕೋರ್ಟ್. ಇನ್ನು ಎಲ್ಲ ರೆಡಿ ಆಗೈತಿ, ಇನ್ನು ಓಪನಿಂಗ್ ಆಗಿಲ್ಲ. ಓಪನಿಂಗ್ ಟೈಮ್ ಇನ್ನು ದೂರ ಐತಿ. ಮತ್ತು ಮುಂದೆ ಪ್ಲಾಟ್ಗಳು ಆಗತ್ತಾವ ಇಲ್ಲಿ ಮತ್ತು ಹೊಸದಾಗಿ. ಇಲ್ಲಿ ಒಂದು ಗೌರ್ಮೆಂಟ್ ಕಾಲೇಜ್ ಐತಿ. ಗೌರ್ಮೆಂಟ್ ಕಾಲೇಜ್ ರೋಡ್ ಇಲ್ಲೇ ಬಂತು ನೋಡಿ. ಈಚೆ ಕಡೆ ರೈಟ್ ಐತಿ ಪಾಸ್. ಇಲ್ಲಿ ಮತ್ತು ಶಿವಾಲಯ ಮಂದಿರ ಐತಿ. ವಾಪಸ್ ಒಂದು ಸಾಯಿ ಮಂದಿರನು ರೆಡಿ ಆಗೈತಿ. ಇನ್ನೊಂದು ಸ್ವಲ್ಪ ರೆಡಿ ಆಗ್ಬೇಕು. ಈಗ ಇನ್ನೊಂದು 6 ತಿಂಗಳ ಒಳಗೆ ರೆಡಿ ಆಗ್ತಿರ್ಬೋದು. ರೆಡಿ ಆದಮೇಲೆ ಅಲ್ಲಿ ಅದೆಲ್ಲ ವಿಡಿಯೋ ಮತ್ತು ನೆಕ್ಸ್ಟ್ ಬ್ಲಾಗ್ ಮಾಡೋ ಮುಂದೆ ಅವಾಗ ನಿಮಗೆಲ್ಲ ಫುಲ್ ಡೀಟೇಲ್ ಹೇಳ್ತೀನಿ. ವಾಪಸ್ ಇವೆಲ್ಲ ಬೆಟ್ಟಗಳ ನಾಡೈತಿ. ವಾಪಸ್ ನಮ್ಮ ರಾಮದುರ್ಗ ಕೊಳ್ಳಗಳ ನಾಡೈತಿ. ಇದು ನೋಡ್ರಿ ಮುಳ್ಳೂರು ಘಾಟ್. ಇಲ್ಲಿಂತ್ರನ ಚಲೋ ಆಕೈತಿ. ಇಲ್ಲಿ ಒಣ್ಣೆ ಕರ್ವಿಂಗ್ ಇಲ್ಲೇ ಬಂತ ಮುಂದೈತಿ. ತಳಗ ಊರೈತಿ. ಇದೆಲ್ಲ ಗುಡ್ಡ ಹೊಡೆದು ರೋಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇದು ಮಾಡಿ ಒಂದು 6 ವರ್ಷ ಆಗಿರ್ಬೋದು ಮಾಡಿ. ಮೊದಲು ಒಂದು ಹಳೇದಿತ್ತು, ಭಾಳ ಏರ್ಕಿತ್ತದ. ಅದ್ರ ಸಂಬಂಧ ಇದು ನಾರ್ಮಲ್ ಅಂತಂದು ಘಾಟ್ ಮಾಡ್ಕೊಂಡ್ರಿ. ಇದನ್ನು ಇದು ಒಣ್ಣೆ ಕರ್ವಿಂಗ್. 2ನೇ ಕರ್ವಿಂಗಿನ ಮುಂದಿದೆ.
ಇದೆಲ್ಲ ಫುಲ್ ಗುಡ್ಡದ ಒಳಗನೆ ಐತಿ. ಊರ ಅಲ್ಲಿ ಕಾಣ್ತದ ನೋಡ್ರಿ, ಅದ ಊರ ಮುಳ್ಳೂರು. ಒಂದು ಗ್ರಾಮ, ಮುಳ್ಳೂರು ಗ್ರಾಮ ಅಂತ ನಮ್ಮ ರಾಮನಗರ ತಾಲೂಕಿಗೆ ಸಂಬಂಧಪಟ್ಟಿದ್ದ. ಅಲ್ಲಿ ಮಳೆಯಾಗಿ ನೀರು ನಿಂತಿದ್ದಾವೆ ನೋಡ್ರಿ. ಅಲ್ಲಿ ಮಳೆಯಾಗಿ ನೀರು ತೆಗ್ಗು ಪ್ರದೇಶದಲ್ಲಿ ನೀರು ನಿಂತಿದ್ದಾವೆ. ಒಬ್ಬರ ಡ್ರೈವಿಂಗ್ ಮಾಡಿರ್ತಾರೆ, ನಾನು ಈ ವಿಡಿಯೋ ಮಾಡ್ತೀನಿ. ತಗ್ಗಾದ ಪ್ರದೇಶದಲ್ಲಿದೆ. ಎಲ್ಲ ಸುತ್ತುವರೆದ ಗುಡ್ಡ ಐತಿ, ತಳಗ ಊರೈತಿ. ಇದೊಂದು ಕೊಳ್ಳಕ್ಕೆ ಹೋಗೋ ದಾರಿ ಇದೆ. ಮುಳ್ಳೂರು ಗ್ರಾಮ ಕ್ರಾಸ್ ಬಂತ. ಹೋಗೋದು ಸಿರ್ಸಂಗಿ ಗ್ರಾಮಕ್ಕೆ. ಇದು ಒಂದು ಗ್ರಾಮ ಇದೆ, ಸುತ್ತಮುತ್ತಲ ಗ್ರಾಮ ಇದೆ. ಇದು ಸೌದತ್ತಿಗೆ ಹೋಗ್ತೈತಿ. ನಾವು ಈಗ ಹೊಂಟಿರೋದು ಸಿರ್ಸಂಗಿ ಗ್ರಾಮಕ್ಕೆ. ಬೈಪಾಸ್ ಇದೆ. ಲೆಫ್ಟ್ ರೋಡಿಗೆ ಹೋದ್ರೂ ನಡಿತೈತಿ, ರೈಟ್ ರೋಡಿಗೆ ಹೋದ್ರೂ ನಡಿತೈತಿ. ಬೈಪಾಸ್ಗೆ ಹೋಗೋಣಂತ ರೈಟ್ ರೋಡಿಗೆ ಬಂದ್ವಿ. ಇದೆಲ್ಲ ಊರು, ಸಿರ್ಸಂಗಿ ಗ್ರಾಮ ಊರಿದೆ. ಒಳಗೆಲ್ಲ ಊರಿದೆ. ಎಲ್ಲ ಮನೆಗಳು, ಅಂಗಡಿಗಳು ಅದಾವ. ಲೆಫ್ಟ್ ಹೊಳಿದ್ವಿ. ಇದೇ ನೋಡ್ರಿ, ಸ್ಟೇಟ್ ಹೋಗ್ಬಿಟ್ರೆ ಅದೇ ಗುಡಿ ಬರುತ್ತಂತೆ. ಚಿಕ್ಕಪ್ಪನವರು ಫೋನ್ ಮಾಡಿ ಹೇಳಿದರು, ಇಲ್ಲೇ ಬರ್ರಿ, ಕೋಟೆಗಳು ಅದಾವಲ್ಲ ಅಲ್ಲೇ ಬರ್ರಿ ಅಂತಂದ ಹೇಳಿದರು. ಇವೆಲ್ಲ ಕೋಟೆಗಳೆಲ್ಲ ನೋಡಿದ್ವಿ ಸಿರ್ಸಂಗಿ ಒಳಗೆ. ಪುರಾತನ ಕಾಲದಿಂದ ಹೇಗಿದ್ದಾವೆ ಹಂಗೆ ಅದಾವೆ. ನಾವು ಮುಂದೆ ಹೋಗ್ಬೇಕಂದ್ರೆ ನೋಡ್ರಿ ಅಂಗಡಿಗಳು ಸ್ವಲ್ಪನೇ ಇದೆ. ನಮ್ಮ ಫ್ಯಾಮ್ಲಿ ಬಂದ ಗಾಡಿ ಇಲ್ಲೇ ನಿಂತಿದೆ ನೋಡ್ರಿ. ದೇವಸ್ಥಾನ ಒಳಗೆ ಹೊಂಟೀವಿ. ಗಾಡಿ ಪಾರ್ಕಿಂಗ್ ಮಾಡಿ ದೇವಸ್ಥಾನಕ್ಕೆ
ಹೋಗಕ್ಕೆ ರೆಡಿ ಆದ್ವಿ. ಹೋಗ್ತಾ ಇದ್ದೀವಿ ಈಗ ದೇವಸ್ಥಾನ ಒಳಗೆ. ಒಳಗೆ ಇಲ್ಲೆಲ್ಲ ನಮ್ಮ ಸಿಸ್ಟರ್ಸ್, ನಮ್ಮ ಮದರ್ ಎಲ್ಲರೂ ಅಲ್ಲೇ ನಿಂತಿದ್ದಾರೆ. ಒಳಗೆ ಫೋನ್ ಅಲಾವಿಲ್ಲ ಅಂತ ನಮ್ಮ ತಮ್ಮರು ಹೇಳಿದರು. ಸುಂಬ ಅಂತಂದು ಅವ್ನಿಗೆ ಅನ್ನಾಗತ್ತೀನಿ. ಅವ ಅಲಾವಿಲ್ಲ ಅಂತಂದು ಚಲೋ ಮಾಡಿಬಿಟ್ಟಾನ. ಬೋರ್ಡ್ ಹಾಕ್ಯಾರ ನೋಡಲ್ಲ ಅಂತ ತೋರಿಸ್ತಾನೆ ನನಗೆ. ನಮ್ಮ ತಮ್ಮ ಬೈತಾರ ಅನ್ನಕತ್ತ ಬಿಟ್ಟಾನೆ. ಹೊಟ್ಟೆ ನಿಂದ್ಸವಲ್ಲ. ಒಳಗಡೆ ಇನ್ನೂ ರೆಡಿ ಮಾಡಿಲ್ಲ, ದೇವಸ್ಥಾನಕ್ಕೆ ರೆಡಿ ಮಾಡಾಕತ್ತಿರ್ಬೋದು. ಯಾರಾದರೂ ಏನಾದರೂ ಅಂತಾರಂತ ಸುಮ್ಮನಾಗ್ಬಿಟ್ಟೆ, ಹೊರಗೆ ಬಂದ್ಬಿಟ್ಟೆ. ಅಂಥಲ್ಲಿ ಇಲ್ಲಿ ದೇವರಿಗೆ ದಕ್ಷಿಣೆ ಕೊಡೋದಿದ್ರೆ ಅಲ್ಲಿ ಹೋಗಿ ಬರೆಸ್ಬೋದು ನಾವು. ಇವ 2 ಮೂರ್ತಿ ಇಟ್ಟಿದ್ದಾರೆ ದೇವ್ರದ್ದು. ಇಲ್ಲಿ ಅನ್ನಪ್ರಸಾದ ವ್ಯವಸ್ಥೆ ಐತಿ. ಇಲ್ಲೆಲ್ಲ ಕಲ್ಯಾಣ ಮಂಟಪನು ಮದುವೆದು ಆಗ್ತಾವೆ. ಇಲ್ಲಿ ಸ್ಟೇಜ್ ಅದು ಅದಾವ, ಸ್ಟೇಜ್ ಐತಿ. ಅದ್ರ ಸಂಬಂಧ ನಾನು ಮದುವೆ ಆಗ್ತಾವ ಅಂತ ಅಂದ್ಕೊಂಡೆ. ಕಾರ್ಯಕ್ರಮಗಳು ನಡೀತಾ ಇರ್ಬೋದು. ಗುಡಿ ಪ್ರದರ್ಶನ ಮಾಡ್ತೀವಿ ನಾನು ನಮ್ಮ ತಮ್ಮ. ಪ್ರದರ್ಶನ ಹಾಕೊಂತಾನೆ ವಿಡಿಯೋ ಮಾಡ್ಕೊಂತ ಹೊಂಟಿದ್ದೀನಿ. ದೇವಸ್ಥಾನದ ಮುಂದೆ ಬಂದ್ವಿ. ಪ್ರದಕ್ಷಿಣೆ ಹಾಕಿ ಇಲ್ಲೇ ಎಲ್ಲರೂ ನಮ್ಮ ಇಟ್ಟಿದ್ರು. ಹಂಗೆ ಒಂದು ಫೋಟೋ ಹೊಡ್ಕೊಂಡು ಎಲ್ಲರೂ ಹೋಗೋಣ ಅಂತಂದು ಹೊರಗೆ ಬಂದ್ವಿ. ಹೊರಗೆ ಬಂದು ಹೋಗೋಣ ಅಂತಂದೆ ಎಲ್ಲರೂ ನಾಷ್ಟ ಮಾಡೋಣ ಅಂತಂದರು. ಬೇಡ ಅಂತ ನಾಷ್ಟಕ್ಕೆ ಕುಂಡ್ರು ಅಂತ ಕರೆದ್ರು. ನಮ್ಮ ಮದರ್ ನಾಷ್ಟ ಹಾಕಿದ್ರು, ತೊಗೊಂಡೆ. ಎಲ್ಲರೂ ನಾಷ್ಟ ಮಾಡಕತ್ವಿ. ನಾನು ನಾಷ್ಟ ಮಾಡ್ಕೊತಕ್ಕಂತೆ. ನಮ್ಮ ಚಿಕ್ಕಮ್ಮನವರು ಅವರು ನಾಷ್ಟ ಮಾಡ್ತಿದ್ದಾರೆ. ಸಿಸ್ಟರ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.